ಸಂಪುಟ ವಿಸ್ತರಣೆ ಅಖಾಡದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಚೆಕ್ಮೇಟ್ ಅನ್ನ ಇಟ್ರ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ಚದುರಂಗದ ಆಟಕ್ಕೆ ಹೈಕಮಾಂಡ್ ಈಗ ಕಕ್ಕಾಬಿಕ್ಕಿ ಆಗಿರಬಹುದು ಅನ್ನುವ ಲೆಕ್ಕಾಚಾರಗಳು ಕೂಡ ಶುರುವಾಗಿದೆ. ದೆಹಲಿ ನಾಯಕರ ನಿಯಮಕ್ಕೆ ಸವಾಲನ್ನ ಹಾಕಿದ್ರ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಒಂದು ದಾಳ ಎರಡು ಹಕ್ಕಿಗೆ ಗುರಿ ಇಟ್ರ ಮಾಜಿ ಸಿಎಂ ಸಿದ್ದರಾಮಯ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ ಇದು. ದೆಹಲಿಯಲ್ಲಿ ಇವತ್ತು ಮೀಟಿಂಗ್ ಆಗುತ್ತೆ. ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ. ಅದಕ್ಕಿಂತ ಮುಂಚೆ ಒಂದು ದಾಳವನ್ನ ಉರುಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ದಾಳ ಉರುಳಿಸಿರೋದು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ಇದು ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಒಬ್ಬರಿಗೆ ಒಂದೇ ಹುದ್ದೆ ನಿಯಮಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಟಕ್ಕರ್ ಕೊಟ್ರ. ಕೆಪಿಸಿಸಿ ಅಧ್ಯಕ್ಷರನ್ನು ಡಿಸಿಎಂ ಮಾಡುವಂತೆ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿದ್ದಾರಂತೆ. ಹೈಕಮಾಂಡ್ ಮುಂದೆ ಹಿಂದುಳಿದ ವರ್ಗಗಳ ದಾಳವನ್ನ ಹೊರಡಿಸಿದ್ರ ಮಾಜಿ ಸಿಎಂ ಸಿದ್ದು. ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಭದ್ರಕ್ಕೆ ಬಿಕೆ ಹರಿಪ್ರಸಾದ್ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷರಿಗೆ ಪಟ್ಟವನ್ನ ಕಟ್ಟಿ ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಡಿಕೆ ಸಂಪುಟದಲ್ಲಿ ಹರಿಪ್ರಸಾದ್ ಅವರನ್ನ ಡಿಸಿಎಂ ಮಾಡುವ ಯತ್ನ ನಡೀತಾ ಇದೆ. ಒಬ್ಬರಿಗೆ ಒಂದೇ ಹುದ್ದೆ ಸಿದ್ಧಾಂತವನ್ನ ಪ್ರತಿಪಾದಿಸಿರೋದು ರಾಹುಲ್ ಗಾಂಧಿ ಅವರು. ಈಗ ಸಿದ್ದರಾಮಯ್ಯ ಅವರ ಬೇಡಿಕೆಯನ್ನ ಹೇಗೆ ನಿಭಾಯಿಸುತ್ತೆ ಹೈಕಮಾಂಡ್ ಅನ್ನೋದೇ ಈಗ ಇರುವಂತಹ ಪ್ರಶ್ನೆ. ಈ ಒಂದು ವೇಳೆ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯ ಅವರ ಬೇಡಿಕೆಗೆ ಅಸ್ತು ಅಂದ್ಬಿಟ್ರೆ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಇರ್ತಾರ, ರೆಬಲ್ ಆಗಲ್ವಾ ಅನ್ನುವ ಪ್ರಶ್ನೆ. ಈ ಹಿಂದೆ ಮಂತ್ರಿಗಳ ಜೊತೆ ಕೆಪಿಸಿಸಿ ಹುದ್ದೆ ಕೇಳಿದ್ರು ಸತೀಶ್ ಜಾರಕಿಹೊಳಿ ಅವರು. ಒಬ್ಬರಿಗೆ ಒಂದೇ ಹುದ್ದೆ ಸಿದ್ಧಾಂತದಲ್ಲಿ ಅಧ್ಯಕ್ಷಗಿರಿಯನ್ನು ನಿರಾಕರಣೆ ಮಾಡಲಾಗಿತ್ತು. ಈಗ ಹರಿಪ್ರಸಾದ್ಗೆ 2 ಹುದ್ದೆ ಕೊಟ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುನಿಸಿಕೊಳ್ಳೋದಿಲ್ವಾ? ಹೈಕಮಾಂಡ್ ಹೇಗೆ ಇದನ್ನ ಸರಿದೂಗಿಸುತ್ತೆ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಂತೆಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ತುಂಬಾ ಜನ ರೆಸಲಿದ್ರು. ಯಾರನ್ನ ಮಾಡಬೇಕು, ಯಾರು ಆಗ್ತಾರೆ ಅನ್ನೋ ಕುತೂಹಲ. ಸತೀಶ್ ಜಾರಕಿಹೊಳಿ ಅವರು ಡಿಮ್ಯಾಂಡ್ ಅನ್ನು ಇಟ್ಟಿದ್ರು. ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದುಕೊಂಡು ಡಿಸಿಎಂ ಆಗಿರ್ಲಿಲ್ವಾ, ಹಾಗೆ ನಮಗೂ ಕೊಡಿ ಅಂದಾಗ ಇಲ್ಲ ಒಬ್ರಿಗೊಂದೇ ಹುದ್ದೆ, ಇದು ಕಾಂಗ್ರೆಸ್ನ ಸಿದ್ಧಾಂತ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಅವರು ಒಂದು ಪಟ್ಟನ್ನು ಹಿಡಿದಿದ್ದಾರೆ, ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರನ್ನ ಡಿಸಿಎಂ ಮಾಡಿ. ಈಗ ಒಂದು ಹುದ್ದೆ ಅನ್ನೋದೇ ಆದ್ರೆ ಈಗ 2 ಹುದ್ದೆ ಸೃಷ್ಟಿ ಆಗುತ್ತೆ. ಆಗ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಡಿಮ್ಯಾಂಡ್ಗೆ ಬೆಲೆ ಇಲ್ವಾ ಅಂತೇಳಿ ಅವರು ಮುನಿಸಿಕೊಳ್ಳೋದಿಲ್ವಾ? ಆಗ ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಹೈಕಮಾಂಡ್ ಏನ್ ಮಾಡುತ್ತೆ ಒಂದು ವೇಳೆ ಸಿದ್ದರಾಮಯ್ಯ ಅವರ ಪಟ್ಟನ್ನ ಸಡಿಲಿಸದೆ ಅವರಿಗೆ ಹಿಡಿದಿರುವಂತಹ ಡಿಮ್ಯಾಂಡ್ಗೆ ಅವರು ಅಷ್ಟು ಅಂದ್ಬಿಟ್ರೆ ಏನಾಗಬಹುದು, ಏನೆಲ್ಲ ಸಾಧ್ಯತೆಗಳಿದೆ, ಹೈಕಮಾಂಡ್ ಏನ್ ಮಾಡುತ್ತೆ? ನರೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥದ್ದು ಈಗ ಕಟ್ಟುನಿಟ್ಟಾಗಿ ಜಾರಿಗೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಅದನ್ನ ರಾಜ್ಯದಲ್ಲಿ ಜಾರಿಗೆ ತಂದಿದೆ. ಯಾಕಂದ್ರೆ ಜಾರಕಿಹೊಳಿ ಅವರು ಕೂಡ ನನಗೆ ಸಚಿವ ಸ್ಥಾನ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕು ಅನ್ನುವಂತ ಬೇಡಿಕೆಯನ್ನು ಇಟ್ಟಾಗ ಇಲ್ಲ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥದ್ದು ಮಾನದಂಡವನ್ನ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಪಕ್ಷ ಸಂಘಟನೆ ಮಾಡಬೇಕಾದ್ರೆ ಮತ್ತು ರಾಜ್ಯದಲ್ಲಿ ಪಕ್ಷವನ್ನ ಒಂದಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದಾದ್ರೆ ರಾಜ್ಯ ಪ್ರವಾಸ ಮಾಡಬೇಕು ಅನ್ನುವಂಥದ್ದು ಮತ್ತು ಅದಕ್ಕೆ ಅಧಿಕಾರ ಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಬಿಕೆ ಹರಿಪ್ರಸಾದ್ ಅವರು ಒಂದು ಬೇಡಿಕೆಯನ್ನು ಇಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಬಿಕೆ ಹರಿಪ್ರಸಾದ್ ಅವರಿಗೆ ಪೂರಕವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನಿಂತ್ಕೊಂಡಿದ್ದಾರೆ. ಅಹಿಂದ ನಾಯಕತ್ವವನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋದಾದ್ರೆ, ಜೊತೆಗೆ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಆಗಬೇಕು ಅನ್ನೋದಾದ್ರೆ ಹರಿಪ್ರಸಾದ್ ಅವರಿಗೆ ಡಿಸಿಎಂ ಸ್ಥಾನವನ್ನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಬೇಡಿಕೆ ಇಡುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ಈ ಬಗ್ಗೆ ಅವರು ಸುದೀರ್ಘವಾದಂತಹ ಸಿದ್ದರಾಮಯ್ಯ ಟೀಮ್ ಈ ಒಂದು ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಮತ್ತೆ ಹೈಕಮಾಂಡ್ ಮುಂದೆ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಆ ಕಡೆಯಿಂದ ಏನ್ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಆಗ ಹೈಕಮಾಂಡ್ ಮಟ್ಟದಲ್ಲಿ ಮಾತನಾಡುವಂತ
ಸಭೆಯಲ್ಲಿ ಇರಲಿಲ್ಲ. ಹಾಗಾಗಿ ಒಬ್ಬರಿಗೆ ಒಂದೇ ಹುದ್ದೆ ಅಂದಾಗ ಸತೀಶ್ ಜಾರಕಿಹೊಳಿ ಪರವಾಗಿ ಯಾರು ಕೂಡ ಒತ್ತಡವನ್ನ ಹೇರಲಿಲ್ಲ. ಆದ್ರೆ ಈಗ ಬಿ.ಕೆ. ಹರಿಪ್ರಸಾದ್ ಪರವಾಗಿ ಸಿದ್ದರಾಮಯ್ಯ ಅವರು ಬ್ಯಾಟಿಂಗ್ ಮಾಡ್ತಾ ಇರೋದ್ರಿಂದ ಹೆಚ್ಚುವರಿ ಡಿಸಿಎಂ ಸೃಷ್ಟಿ ಮಾಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ಇಟ್ಕೊಂಡಿರೋದ್ರಿಂದ ಹಾಗಾಗಿ ಈ ಹೈಕಮಾಂಡ್ ಮಟ್ಟದ ಸಭೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇರೋದ್ರಿಂದ ಮತ್ತು ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಆ ಸಭೆಯಲ್ಲಿ ಇರೋದ್ರಿಂದ ಸಹಜವಾಗಿ ಒತ್ತಡವನ್ನು ತರ್ತಕ್ಕಂಥ ಕೆಲಸವನ್ನ ಮಾಡುವ ಸಾಧ್ಯತೆಗಳಿದಾವೆ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಆಯಾಮಗಳಲ್ಲಿ ಇದನ್ನ ನೋಡುತ್ತೆ ಅನ್ನೋದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರು ಹರಿಪ್ರಸಾದ್ ಹೇಳ್ತಾ ಇರತಕ್ಕಂಥದ್ದು ಸರಿ ಅನಿಸಿದ್ರೆ ಒಂದು ಅವಕಾಶವನ್ನು ಕೊಡುವ ಸಾಧ್ಯತೆಗಳು ಇದಾವೆ. ಇಲ್ಲ ಈ ತರಹದ ಬೆಳವಣಿಗೆಗಳಿಗೆ ನಾವು ಅವಕಾಶ ಕೊಡಲ್ಲ, ಒಬ್ಬರಿಗೆ ಇನ್ನೊಂದು ಹೆಚ್ಚುವರಿಯನ್ನ ಡಿಸಿಎಂ ಕೊಟ್ಟಿದ್ದೆ ಅದರಲ್ಲಿ ಮತ್ತಷ್ಟು ಬೇಡಿಕೆಗಳು ಬರುತ್ತವೆ, ಇದು ಅಸಮಾಧಾನಕ್ಕೂ ಕೂಡ ಕಾರಣ ಆಗಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಅನ್ನುವಂಥದ್ದು ಮತ್ತು ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥದ್ದು ಏನಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ಪ್ರತಿಪಾದಿಸಿದ್ದೆ ಆದಲ್ಲಿ ಸಿದ್ದರಾಮಯ್ಯ ಅವರು ಯಾಕೆ ಈ ರೀತಿಯಾಗಿ ಪಟ್ಟು ಹಿಡಿದು ಕೂತಿರೋದು, ಏನ್ ಕಾರಣ? ಒಂದು ನಾಗೇಂದ್ರ ಬಾಬು, ಒಂದು ಅಹಿಂದ ನಾಯಕತ್ವವನ್ನ ಬೆಳೆಸಬೇಕಾದಂತ ಅನಿವಾರ್ಯತೆ ಸಿದ್ದರಾಮಯ್ಯ ಅವ್ರಿಗಿದೆ. ಅದಕ್ಕೆ ಪೂರಕವಾಗಿ ಹರಿಪ್ರಸಾದ್ ಅವರು ಕೂಡ ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೆ ಉನ್ನತ ಸ್ಥಾನಮಾನ ಕೊಡಬೇಕು ಅನ್ನುವಂಥದ್ದು ಒಂದು. ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಾಗ ಆಗಿದೆ ಒಂದೇ ಡಿಸಿಎಂ ಹುದ್ದೆಯನ್ನು ಸೃಷ್ಟಿಸಿ. ಹಾಗಾಗಿ ಅದನ್ನು ಕೂಡ ಕಡಿವಾಣ ಹಾಕಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ಸಿದ್ದರಾಮಯ್ಯ ಬಣದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆ ಬೇಡಿಕೆಯನ್ನು ಇಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಬಣ ಇದೆ. ಮತ್ತು ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಹಿರಿಯ ನಾಯಕರಾಗಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವ್ರಿಗಿಂತನೂ ಮುಂಚಿನಿಂದ ಕಾಂಗ್ರೆಸ್ ಇರೋದ್ರಿಂದ ಅವ್ರಿಗೂ ಒಂದು ಗೌರವ ಕೊಡಬೇಕು, ಸ್ಥಾನಮಾನ ಕೊಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟಾಗ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ನೋಡುತ್ತೆ ಅನ್ನೋದನ್ನು ಕೂಡ